ಇನ್ನು ಆಣೆ ಪ್ರಮಾಣ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ನಿಜಕ್ಕೂ ಇದು ಯಾವ ರೀತಿಯ ಬೆಳವಣಿಗೆ ಅನ್ನುವಂಥದ್ದೇ ಒಂದು ದೊಡ್ಡ ಪ್ರಶ್ನೆ. ಯಾಕಂದರೆ ಒಬ್ಬ ರಾಜ್ಯದ ಮುಖ್ಯಸ್ಥ, ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಬೇರೆಯವರಿಗೆ ಮಾದರಿ ಆಗಬೇಕು, ಮುಖ್ಯಮಂತ್ರಿನೇ ಆಣೆ ಮಾಡಲಿಕ್ಕೆ ಹೊರಟೆ ಅಂತಂತಂದರೆ ಇನ್ನು ಉಳಿದವ್ರ ಗತಿ ಏನಾಗಬೇಕು ಅನ್ನುವಂಥದ್ದು. ಯಾಕಂದರೆ ರಾಜಕೀಯ ನಾಯಕರನ್ನ ಬಹಳಷ್ಟು ಸಾಮಾನ್ಯ ಜನರು ಅವ್ರನ್ನ ಅನುಸರಿಸ್ತಿರ್ತಾರೆ. ಇವರೇ ಆಣೆ ಪ್ರಮಾಣಕ್ಕೆ ನಿಂತುಬಿಟ್ರೆ ಈ ಮುಖ್ಯಮಂತ್ರಿ ಮತ್ತು ಮಾಜಿ ಮುಖ್ಯಮಂತ್ರಿ ಜನಸಾಮಾನ್ಯರ ಗತಿ ಏನು, ಇವರು ಸಮಾಜಕ್ಕೆ, ರಾಜ್ಯಕ್ಕೆ, ದೇಶಕ್ಕೆ ಕೊಡುವಂಥ ಒಂದು ಸಂದೇಶ ಏನು ಅನ್ನುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ದಿನ ನಾವು ಒಂದು ಪ್ರೋಗ್ರಾಮ್ಗಳನ್ನು ಮಾಡ್ತಾಯಿದ್ದೀವಿ, ಬೇರೆ ಬೇರೆಯವ್ರನ್ನ ಕೂಡಿಸ್ಕೊಂಡು ಚರ್ಚೆ ಮಾಡ್ತಾಯಿದ್ದೀವಿ. ಇವತ್ತು ನಮ್ಮ ಜೊತೆಗಿದ್ದಾರೆ ಹಿರಿಯ ಕಲಾವಿದರಾಗಿರುವಂಥ KSL ಸ್ವಾಮಿ ಏನು ಹೇಳ್ತಾರೆ ಕೇಳೋಣ. ನೀವು ಕೂಡ ಅವ್ರ ಜೊತೆ ಮಾತಾಡ್ಬೋದು. ಜೊತೆಗೆ ಈ ಆಣೆ ಪ್ರಮಾಣದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ನಮ್ಮ ಜೊತೆಗೆ ಹಂಚ್ಕೋಬೋದು. KSL ರವಿ ಇವತ್ತು ನಮ್ಮ ಜೊತೆಗಿದ್ದಾರೆ. KSL ಸ್ವಾಮಿ ರವಿ ಅಂತಲೇ ಖ್ಯಾತಿ ಪಡೆದಿರುವಂಥವ್ರು, ಹಿರಿಯ ನಟ, ನಿರ್ದೇಶಕರು, ನಿರ್ಮಾಪಕರು. ರವಿಜಿ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸೊ ಆಣೆ ಪ್ರಮಾಣದ ಬಗ್ಗೆ ತಾವು ಕೂಡ ಮಾಧ್ಯಮದಲ್ಲಿ ನೋಡಿರ್ತೀರಿ, ಸ್ಟೇಟ್ಮೆಂಟ್ಗಳನ್ನು ಗಮನಿಸಿರ್ತೀರಿ, ಏನು ಅನಿಸುತ್ತೆ ತಮಗೆ? ನಾನು ಈ ಸಂದರ್ಭಕ್ಕಾಗಲಿ ಅಥವಾ ಈ ಘಟನೆಯನ್ನು ಇಟ್ಟುಕೊಂಡು ನಾನು ಮಾತನಾಡೋದಿಲ್ಲ. ಯಾಕೆ ಅಂತಂದರೆ ವೈಯಕ್ತಿಕವಾಗಿ ತಗೋತಾರೆ ಜನ, ಏನೇ ಹೇಳಿದ್ರು. ನಿಜ. ಈ ಒಂದು ಕಾಲ ಇತ್ತು ನೀತಿ ಪಾಠ ಅಂತ. ನನಗೆ ಚೆನ್ನಾಗಿ ಜ್ಞಾಪಕ ಇರೋದೇನಪ್ಪ ಅಂದರೆ, ಪ್ರೈಮರಿ ಸ್ಕೂಲ್ನಲ್ಲೇ ನಮ್ಮ ಭಾಷೆಯಲ್ಲಿ ಗೋವಿನ ಕಥೆ ಅಂತ ಒಂದು ಪಾಠ ಮಾಡಿದ್ದಾರೆ. ಕೊಟ್ಟ ಮಾತಿಗೆ ತಪ್ಪದರೆ ಮೆಚ್ಚನ ಪರಮಾತ್ಮನು ಅಂತ. ಒಂದು ಮುಗ್ಧ ಹಸು ತನ್ನ ಕರುವಿಗೆ ಹಾಲು ಕುಡಿಸಿ ಹೋಗಿ ಹುಲಿ ಮುಂದೆ ನಿಂತ್ಕೊಂಡು ತೊಗೊಳೆ ಆ ಖಂಡವಿದಕ್ಕೋ ಮಾಂಸವಿದಕ್ಕೋ ಅಂತ ಹೇಳಿದಂಥ ಒಂದು ಕವನವನ್ನು ನಮಗೆ ಪಾಠ ಮಾಡಿದ್ದಾರೆ. ಈ ಪಾಠ ಏನು ಹೇಳುತ್ತೆ ಅಂದರೆ, ಮಾತು ತಪ್ಪಬೇಡ ಇದೆ. ಈ ಮಾತು ತಪ್ಪಬೇಡ ಅನ್ನೋವಾಗ ಏನಾಗುತ್ತೆ, ಮಾತು ಅನ್ನೋದರಲ್ಲಿ ಸುಳ್ಳು ಇದೆ, ನಿಜನೂ ಇದೆ. ನಿಜ. ಅದಕ್ಕೆ ಮನೇಲಿ ದೊಡ್ಡವ್ರು ಏನು ಮಾಡ್ತಾರೆ, ಮಕ್ಕಳಿಗೆ ದೇವ್ರ ಮೇಲೆ ಹಣೆ ಇಡು, ಬಾಳೆಹಣ್ಣು ಕದ್ದಿಲ್ಲ ಅಂತ ಹೇಳು, ಸ್ಕೂಲಿಗೆ ಚಕ್ಕರ್ ಹೊಡೆದಿಲ್ಲ ಅಂತ ಹೇಳು, ಅದಕ್ಕೆ ಒಂದು ಭಯಕ್ಕೋಸ್ಕರ ಇದನ್ನು ಸಣ್ಣದಾಗಿ ಪರಿಪಾಠ ಇದೆಯೇ ಹೊರತುವೆ ಈ ಆಣೆಗೆ ಪ್ರಮಾಣಕ್ಕೆ ಯಾವ ನಿಘಂಟಲ್ಲೂ ಯಾವುದಕ್ಕೆ ಬಳಸೋದಾರೋ ಈ ಅರ್ಥ ಇಲ್ಲ. ನಿಜ ನಿಜ. ನೋಡಿ, ನಾನು ಯಾಕೆಂದರೆ ನಾಳೆ ಅದು ಹೇಗೆ ಅಂತ ಕೇಳ್ಬೋದು, ಅದಕ್ಕೆ ನಿಘಂಟಿಂದ ಗುರ್ತಾಕೊಂಡ್ಬಂದಿದ್ದೀನಿ. ಆಣೆ ಅನ್ನೋದು ವ್ಯಕ್ತಿ ಅಥವಾ ಒಂದು ವಸ್ತುವಿನ ಮೇಲೆ ಹೆಸರು ಹೇಳಿ ಪ್ರಮಾಣ ಮಾಡೋದು. ಅಂದರೆ ಯಾರು ತುಂಬ ಇಷ್ಟವೋ ಅವ್ರ ಮೇಲೆ ಪ್ರಮಾಣ ಮಾಡಿದ್ರೆ ಕೆಟ್ಟದಾಗುತ್ತೆ, ನೀವು ಸುಳ್ಳು ಹೇಳಿದ್ರೆ ಆದಾಗ ಭಯದಿಂದ ಅವ್ನು ನಿಜ ಹೇಳಿಬಿಡ್ತಾನೆ. ಈ ರೀತಿ ಬಂದಂತಹ ಒಂದು ವಾಡಿಕೆಯ ರೂಢಿ ಅದು. ಇದು ಬಹುಶಃ ಹಿಂಗಾಗಿ ಏನಂದ್ರೆ ತಾಯಿನ ಕಂಡ್ರೆ ತುಂಬಾ ಪ್ರೀತಿ ಇರುತ್ತೆ, ತಾಯಿ ಆಣೆ ಬಂತು. ಹೌದು, ತಾಯಿ ಆಣೆ, ದೇವ್ರ ಆಣೆ ಇವೆಲ್ಲ ಹಾಗೆ ಬಂದಿದ್ದು. ನನ್ನ ಮೇಲೆ ಆಣೆ ಅಂತಾರೆ, ನನ್ನ ತಲೆ ಮೇಲೆ ಕೈ ಇಟ್ಟು ಹೇಳು ಅಂತಾರದು. ಅಂದರೆ ಇದೆಲ್ಲೋ ಒಂದು ಕಡೆ ನಾವು ಸತ್ಯಂ ವದ ಧರ್ಮಂಚರ ಅಂತ ನಮ್ಮ ಸನಾತನ ಧರ್ಮ ಏನು ಹೇಳ್ತೋ ಅದನ್ನು ಮಕ್ಕಳಿಂದ ಪಾಠ ಕಲಿಸ್ಬಿಟ್ಟಿದ್ದೀವಿ ನಾವು. ನಿಜ ನಿಜ. ಬಹುಶಃ ನಾವು ಸ್ವಾತಂತ್ರ್ಯ ಪೂರ್ವದ ಜನಗಳಲ್ಲಿ ಇದನ್ನು ಬಹಳ ನೀವು ಎಲ್ಲಿ ಬೇಕಾದರೂ ಹುಡುಕ್ಬೋದು, ಯಾವ ಹಳ್ಳಿಲಿ ಬೇಕಾದ್ರೂ ಹುಡುಕ್ಬೋದು. ಈ ಆಣೆ ಬಿಟ್ಟು ಪ್ರಮಾಣಕ್ಕೆ ಬರ್ತೀವಿ ಅಂತ ಇಟ್ಕೊಳ್ಳಿ. ಪ್ರಮಾಣ ಅಂದರೆ ಅಳತೆ, ಅದೊಂದು ನಿಯಮ, ಅದು ಪ್ರಮಾಣ ಅನ್ನೋದು. ನಿಜ ನಿಜ. ಅಥವಾ ಒಂದು ಆಧಾರ. ಯಾತ್ರ ಮೇಲೆ ನೀನು ಹೇಳ್ತೀಯ, ಪ್ರಮಾಣ ಮಾಡಿ ಹೇಳ್ತೀಯ ನೀನು ಅಂದರೆ, ನಾನು ಈ ಥರ ಕಾಶ್ಮೀರಕ್ಕೆ ಹೋದಾಗ ಹೀಗೆ ನಡೆದಿತ್ತು ಅದರಿಂದ ಹೇಳ್ತೀನಿ. ಓಕೆ ಓಕೆ. ಒಂದು ಪ್ರಮಾಣೀಕರಿಸೋದು ಅಂದರೆ ನೋಡಿ, ಹೇಳ್ತಾನೆ ಯದ್ಯದಾಚರತಿ ಶ್ರೇಷ್ಠ ತತ್ರ ದೇವೇತರೋ ಜನಾ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ ಅಂತಾನೆ. ಅಂದರೆ ಒಳ್ಳೆಯ ಮನುಷ್ಯ, ಸಮಾಜದ ಗಣ್ಯ ವ್ಯಕ್ತಿ ಇನ್ನೋನು ಅವನ ಜೀವನದಲ್ಲಿ ನಡವಳಿಕೆಯಲ್ಲೇ ತೋರಿಸ್ಕೊಂಡ್ಬಿಡ್ತಾನಂತೆ ಅವನ ಗಣ್ಯ ವ್ಯಕ್ತಿ ಅಂತ. ಅದನ್ನು ಈ ಜಗತ್ತು ಪ್ರಮಾಣೀಕರಿಸಿ ನೋಡುತ್ತಂತೆ, ಹೌದೋ ಅಲ್ವೋ ಅಂತ. ಆಮೇಲೆ ಅವನು ಹೊಟ್ಟೋಗ್ತಾನಲ್ಲ, ಅವನ್ನ ಅನುಕರಿಸ್ತಾರಂತೆ. ಆದರೆ ಅನುಕರಣೀಯವೇ ಇದು. ಇವತ್ತೇನು ನಡೀತಾ ಇದೆ ಇದು ಅನುಕರಣೀಯವೇ. ನಮ್ಮ ಮುಂದಿನ ಪೀಳಿಗೆಗೆ ನಾವು ಈ ಆಣೆ ಪ್ರಮಾಣಗಳನ್ನು ಹೇಳ್ತೀವ, ವಿದ್ಯೆ ಬಗ್ಗೆ ಹೇಳ್ತೀವ, ಜೀವನದ ದಾರಿ ಬಗ್ಗೆ ಹೇಳ್ತೀವ. ಇದು ನಮ್ಮ ನಾಯಕರುಗಳೇ ಯೋಚನೆ ಮಾಡಲಿಲ್ಲ ಅಂತಂದರೆ, ಎಳೆಯ ಮಕ್ಕಳ ಥರ ಪ್ರಮಾಣ ಮಾಡ್ತೀನಿ, ಆಣೆ ಇಡ್ತೀನಿ ಅಂತಂದರೆ. ಅಲ್ಲ, ಇಲ್ಲಿ ಬಹಳ ಆಶ್ಚರ್ಯಕರ ಸಂಗತಿ ಅಂತಂದರೆ ಸ್ವಾಮೀಜಿ ಇದೇನೇನೆ ತಾವು ಹೇಳಿದ್ರೆ ಏನು ಅಂತಂದ್ರೆ ಒಂದು ಗೋವಿನ ಹಾಡು. ಹೌದು ನೋಡಿ, ಹೆಂಗೆ ಒಂದು ಪ್ರಾಮಾಣಿಕವಾದಂಥ ಒಂದು ಹಸು ಆಯಿತು, ನಾನು ನಿನಗೆ ಖಂಡಿತ ಆಹಾರ ಹಾಕ್ತೀನಿ, ಆದರೆ ಒಂದು ಅವಕಾಶ ಕೊಡು, ನಾನು ಹೋಗಿ ಮಗುಗೆ ಒಂದಿಷ್ಟು ಹಾಲು ಕೊಟ್ಟು ಬರ್ತೀನಿ ಅನ್ನುವಂಥದ್ದು. ಬೇರೆಯವ್ರನ್ನೆಲ್ಲ ಕರೆದು ಇಡೀ ಜವಾಬ್ದಾರಿಯನ್ನು
ಮಗುವಿನ ಜವಾಬ್ದಾರಿನ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ವಹಿಸಿ ಮತ್ತು ವಾಪಸ್ ಬರುವಂಥದ್ದು. ನೋಡಿ, ಭಾಳ ಆಶ್ಚರ್ಯಕರ ಸಂಗತಿ ಅಂತಂದರೆ, ಭಾಳ ಬೇಸರ ಸಂಗತಿ ಅಂದರೆ, ಯಾರ್ಯಾರು ಮಹಾನುಭಾವರು ನಮ್ಮನ್ನು ಆಳುತ್ತಿದ್ದಾರೆ ಅವರೆಲ್ಲರಿಗೂ ಕೂಡ ಈ ಕಥೆ ಗೊತ್ತು, ಅವರೆಲ್ಲರೂ ಕೂಡ ಇದನ್ನು ಓದಿ ಬಂದಿರ್ತಾರೆ. ಆದರೆ ಎಲ್ಲೋ ಒಂದು ಕಡೆಗೆ ಹಸುಗಳಾಗೋದ್ರ ಬದಲು, ಹಸುವಿನ ಪ್ರಾಮಾಣಿಕತೆಯನ್ನು ನಾವು ರೂಢಿಸ್ಕೊಳ್ಳೋದ್ರ ಬದಲು ಎಲ್ಲೋ ಹೆಚ್ಚಿಗೆ ಹೇಳಬೇಕು ಅಂದರೆ ವ್ಯಾಘ್ರಗಳಾಗ್ತಾ ಇದೀವಿ ನಾವು ಅಂತ. ನಾನು ಮಣ್ಣಿನ ಮಗ ಅಂತ ಹೇಳ್ಕೊಳ್ಳೋರಿಗೆ ಖಂಡಿತ ಗೊತ್ತು ಇದು. ಹಾಗೆ ಗೊತ್ತಿಲ್ಲದೆ ಹೋದರೆ ಅವ್ರ ಮಣ್ಣಿನ ಮಗ ಅಲ್ವೇ ಅಲ್ಲ. ಆ ಲೆಕ್ಕ ಈ ಪ್ರಮಾಣನ ಮುಂದುವರಿಸ್ಕೊಂಡು ಹೋದರೆ ಗ್ರಂಥ ಪ್ರಮಾಣ ಅಂತ ಇದೆ. ಅಂದರೆ ಇವಾಗ ನಾನು ಯಾವ್ದಾರು ಒಂದು ಐಡಿಯಾ ನಿಮ್ಗೆ ಹೇಳ್ತೀನಿ, ಯಾವುದೋ ಒಂದು ಸಲಹೆ, ಇದು ಎಲ್ಲಿದೆ ಅಂದರೆ ನಾವು ಒಂದು ಗ್ರಂಥ ರೆಫರ್ ಮಾಡೋದು, ಅಲ್ಲಿದೆ ಗ್ರಂಥ ಪ್ರಮಾಣಕ್ಕೆ ಇರಿಸೋದು, ಅಥವಾ ಒಂದು ಆಧಾರ ಗ್ರಂಥ ಅಂತ ಹೇಳೋದು. ಇನ್ನೆಲ್ಲಿ ಪ್ರಮಾಣ ಯೂಸ್ ಮಾಡ್ತೀವಿ? ಪ್ರಮಾಣ ಪತ್ರ ಅಂದರೆ ಕಾನೂನಿನಲ್ಲಿ ನಾನು ನಿನಗೆ ಈ ಭೂಮಿಯನ್ನು ಇಷ್ಟು ಹಣಕ್ಕೆ ಕೊಟ್ಟಿದ್ದೇನೆ, ಇದಿಷ್ಟು ಅಗಲ ಇದೆ, ಪೂರ್ವದಲ್ಲಿ ಇಂಥವರು, ಪಶ್ಚಿಮದಲ್ಲಿ ಇಂಥವರು, ಉತ್ತರದಲ್ಲಿ. ನೋಡಿ, ಖಾತೆ ಮಾಡುವಾಗ ಎಲ್ಲ ಥರ ಬರೀತಾರೆ. ಈ ಕಡೆ ಪುಟ್ಟಯ್ಯನವ್ರ ಮನೆ ಇದೆ, ಆ ಕಡೆ ಹಾಲಮ್ಮಂದು ಛತ್ರ ಇದೆ, ಈ ಕಡೆ ಬೀದಿ ಇದೆ, ಈ ಕಡೆ ಹಿತ್ತಲು ಬಾಗಿಲಿದೆ. ಇದು ಪ್ರಮಾಣ ಪತ್ರ ಅಂತ. ಇನ್ನು ಮುಂದಕ್ಕೆ ಹೋದಾಗ ಪ್ರಮಾಣ ವಚನ ಅಂತ ಇದೆ. ಅಂದರೆ ಅಧಿಕಾರಕ್ಕೆ ಬರೋರು ಎಲ್ಲರೂ ಹೇಗೆ ನಡ್ಕೋಬೇಕು ಅಂತ ಪ್ರಮಾಣ ವಚನವನ್ನು ಸಂವಿಧಾನಬದ್ಧವಾಗಿ ಅಲ್ಲ, ನಾನು ಹೇಳೋದು ಇದು ಅಲ್ಲೂ ಇತ್ತು, ರಾಮಾಯಣದ ಕಾಲದಲ್ಲೂ ಇತ್ತು, ಮಹಾಭಾರತದ ಕಾಲದಲ್ಲೂ ಇತ್ತು. ಕೈಕೇಯಿಗಾಗಿ ದಶರಥ ಕೊಟ್ಟ ಮಾತಿನಂತೆ ರಾಮ ಕಾಡಿಗೆ ಹೋದಾಗ ಊರಿಗೆ ಬಂದ ಭರತ ತಾಯಿ ಹತ್ರ ಜಗಳ ಮಾಡಿ ಮತ್ತೆ ರಾಮನ ಕರ್ಕೊಂಬರ್ತೀನಿ ಅಂತ ಬರ್ತಾನೆ. ಅವಾಗ ಹೇಳ್ತಾನೆ, ನಾನು ಮಾತು ಕೊಟ್ಟುಬಿಟ್ಟಿದ್ದೀನಿ ಅಪ್ಪನಿಗೆ, ಮಾತು ಕೊಟ್ಟನ್ನ ತಪ್ಪಿಸ್ಕೊಳ್ಳೋದು ಮತ್ತು ಅಲ್ಲಿ ಸಿಂಹಾಸನ ಕೂತ್ಕೊಳ್ಳೋದು ಅರ್ಥ ಇಲ್ಲ ಭರತ, ನಾ ಬರ್ತೀನಿ ಅಂತ ಹೇಳ್ತಾನೆ. ಹಾಗಾದರೆ ಒಂದು ಕೆಲಸ ಮಾಡು, ನೀ ಮಾತು ಕೊಟ್ಟಿದ್ಯಲ್ಲ, ನನಗೊಂದು ಮಾತು ಕೊಡು, ಬಂದ ಮೇಲೆ ನೀನೇ ಸಿಂಹಾಸನ ಆಡು, ಅಲ್ಲಿವರೆಗೆ ನಿನ್ನ ಪಾದಕ್ಕೆ ಕೊಡು, ಅದನ್ನ ಇಟ್ಟು ಐ ವಿಲ್ ಬಿ ರೆಪ್ರೆಸೆಂಟಿಂಗ್ ಯು ಇನ್ ಅಯೋಧ್ಯ ಅಂತಾನೆ. ಮಾತು. ಹರಿಶ್ಚಂದ್ರನ ಕಥೆ ತಗೊಳ್ಳಿ, ಪರೀಕ್ಷೆ ಮಾಡೋಕ್ಕಿರ್ಬೋದು. ಆನೆ ಮೇಲೆ ಆನೆ ಚಿಮ್ಮಿದ್ರೆ ಅದು ಎಷ್ಟು ಎತ್ತರ ಹೋಗುತ್ತೋ ಅಷ್ಟು ರಾಶಿ ಅಂತ. ಏನು ಪ್ರಮಾಣ ಅದು? ಹಳೆಯ ಪ್ರಮಾಣವೇ. ಕಥೆ ಉದ್ದಕ್ಕೂ ನಕ್ಷತ್ರಕ್ಕೆ ಪೀಡಿಸಿ ವಸೂಲಿ ಮಾಡ್ತಾನೇ ಇರ್ತಾನೆ. ಎಲ್ಲಿವರೆಗೆ ಅಂದರೆ ಹೆಂಡತಿ ತಾಳಿ ಕಂಡು ಮಗನ ಕತ್ತರಿಸಿ ಸ್ಮಶಾನದಲ್ಲಿ ಕೆಲಸ ಮಾಡೋವರೆಗೆ ಹರಿಶ್ಚಂದ್ರ. ಇಲ್ಲಿ ಏನೀಗ ರಾಜಕಾರಣಿಗಳು ಆಣೆ ಪ್ರಮಾಣ ಮಾಡೋಕ್ಕೆ ಹೊರಟಿದ್ದಾರೆ. ಪ್ರಮಾಣ ಇದು ಕೂಡ ಪ್ರಮಾಣನೇ. ಇದ್ಯಾವ ಪ್ರಮಾಣ? ಈ ರೀತಿ ಏನಾದ್ರು ತೋರಿಸ್ಕೊಂಡು ಬಹುಶಃ ಏನಂದ್ರೆ ಆನೆಯಿಂದ ಎಷ್ಟು ಚಿಮ್ಮಿದ್ರೆ ಅಷ್ಟೊಂದು ಓಟ್ಗಳು ಬೀಳ್ಬೋದು ಅಂತ ಏನಾದರೂ ಇರ್ಬೋದಾ ಅಂತ. ಅಂದರೆ ಒಂದು ತಿಳ್ಕೋಬೇಕು, ನಾವೇ ನನ್ನ ಸಾಮಾನ್ಯ ಅನೇಕ ಕಡೆ ಮಾತಾಡೋದನ್ನ ಹೇಳಿದ್ದೀನಿ, ದೊಡ್ಡ ಮನುಷ್ಯರನ್ನ ಯಾರಿಗೂ ಕಂಡೆಮ್ ಮಾಡಬೇಕಾಗಿಲ್ಲ, ಅವರೇ ಕಂಡೆಮ್ ಮಾಡ್ಕೊಂಡ್ಬಿಡ್ತಾರೆ. ದಿ ಗ್ರೇಟ್ ಪೀಪಲ್ ಕಂಡೆಮ್ ದೆಮ್ಸೆಲ್ವ್ಸ್. ಹೇಗೆ ಅಂದರೆ ನೀವು ಮಾತಾಡ್ತಾ ಎಲ್ಲ ಹುಸಿ ಅಂತ ಗೊತ್ತಾಗೋದ್ರಿ ಜನಗಳಿಗೆ ಕೆಲವು ವರ್ಷಗಳು. ಇದಕ್ಕೆ ಯಾವ ಪ್ರಮಾಣನೂ ಬೇಡ, ಯಾವುದು ಬೇಡ, ಪ್ರಮಾಣನೂ ಬೇಡ, ಹಣನೂ ಬೇಡ. ನಿಮ್ಮ ಮಾತೇ ಎತ್ಬಿಡ ಕಣ ಅಂದ್ಬಿಡ್ತಾರೆ ಜನ. ನೋಡಿ, ಸಿನಿಮಾ ಮತ್ತು ರಾಜಕೀಯದಲ್ಲಿ ಒಂದು ಬಹಳ ದೊಡ್ಡ ಇದಿದೆ, ಗುಟ್ಟಿದೆ. ನೀವು ಎಲ್ಲಿಯವರೆಗೆ ಜನಗಳ ವಿಶ್ವಾಸದಲ್ಲಿರ್ತೀರೋ ಅಲ್ಲಿವರೆಗೂ ನಿಮ್ಮ ಸಿನಿಮಾ ನೋಡ್ತಾ ಇರ್ತಾರೆ ಜನ. ನೀವು ಎಲ್ಲಿವರೆಗೆ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡ್ತಿರ್ತಾರೋ ಅಲ್ಲಿವರೆಗೂ ನಿಮ್ಮನ್ನು ಆಳು ಅಂತ ಹೇಳ್ತಾರೆ, ಪವರ್ ಕೊಡ್ತಾರೆ ನಿಮಗೆ. ಡೆಮಾಕ್ರಸಿ ಇರೋದೇ ಇಲ್ಲಿ. ಅವ್ರಿಗೆ ಇಷ್ಟವಿಲ್ಲದ ಸಿನಿಮಾಕ್ಕೆ ನೀವು ಉಪ್ಪಿಟ್ಟು ಕಾಪಿ ಕೊಡ್ತೀನಿ ಅಂದರೂ ಯಾರೂ ನೋಡೋಕ್ಕೆ ಬರೋಲ್ಲ. ಅವ್ರಿಗೆ ಇಷ್ಟವಾದ ರಾಜಕಾರಣಿಗೆ ನೀವೇನು ಪಡ್ಕೊಂಡ್ರೂ ಓಟ್ ಹಾಕಲ್ಲ. ಸೊ ನಾವು ಪಕ್ಷದ ಹೆಸರು ಹೇಳ್ತೀವೋ, ವೈಯಕ್ತಿಕವಾದ ಹೆಸರು ಹೇಳ್ತೀವೋ, ಯಾರ ಹೆಸರು ಹೇಳ್ತೀವೋ. ಒಂದು ಕಾಲದಲ್ಲಿ ನೆಹರು ಆದಮೇಲೆ ಇಂದಿರಾ ಗಾಂಧಿ ಮೇಲೆ ರಾಜೀವ್ ಗಾಂಧಿ ಇದ್ದಾಗ ಇಡೀ ಪ್ರಪಂಚ, ಇಡೀ ದೇಶ ಹೇಳ್ತು ಇದೇನು ಕುಟುಂಬ ಆಳೋ ದೇಶ ಆಗೋಗಿದೆಯಲ್ಲ ಅಂತ. ಈಗ ಎಲ್ಲ ಸಂಸ್ಥೆಗಳಲ್ಲೂ, ಎಲ್ಲ ಸಂಸ್ಥಾನಗಳಲ್ಲೂ, ಎಲ್ಲ ರಾಜ್ಯಗಳಲ್ಲೂ ಕುಟುಂಬದ ಆಳ್ವಿಕೆ ನಡೀತಾ ಇದೆ. ಇದನ್ನು ಕೇಳಿ ಸೇರಿಸ್ಬೇಕಾ ನಾವು? ಹೀಗೆ ತೋರಿಸ್ಬೇಕಾ ಅದನ್ನು? ಇಲ್ಲ, ಗೊತ್ತಿದೆ ನಂಗೆ ಗೊತ್ತಿದ್ದು ಮಾಡ್ತಾಯಿದ್ದೀನಿ. ಇದಕ್ಕೆ ಇಂಗ್ಲೀಷಲ್ಲಿ ಸನ್ ಸ್ಟ್ರೋಕ್ ಅಂತಾರೆ ನೋಡಿ, ಅದು SUN. ತುಂಬ ಕಡೆ SON. ಮಕ್ಕಳಿಂದ ನಾವು ತಗೊಳ್ತಕ್ಕಂಥ ಒಂದು ಗ್ರಹಣ, ಒಂದು ಏಟು. ನಿಜ. ಆಯ್ತಾ? ಇನ್ನು ಮುಂದಕ್ಕೆ ಹೋದರೆ ಪ್ರಮಾಣ ಅಂದರೆ ತೂಕ ಮಾಡು ಅಂತಾನೆ. ಅದು ವ್ಯಕ್ತಿತ್ವ ಆಗ್ಬೋದು, ಗುಣ ಆಗ್ಬೋದು, ಅವನ ಪರ್ಫಾರ್ಮೆನ್ಸ್ ಆಗ್ಬೋದು. ನೋಡಯ್ಯ, ಅವನ ಪರ್ಫಾರ್ಮೆನ್ಸ್ ನೋಡಯ್ಯ, ಪ್ರಮಾಣೀಕರಿಸಿ ನೋಡು, ತೂಕ ಮಾಡಿ ನೋಡು. 10 ವರ್ಷ ಹಿಂಗಾಳದ, 3 ವರ್ಷ ಹಿಂಗಾಳದ, 1 ವರ್ಷ ಹಿಂಗಾಳದ, ಏನೇನು ಕೆಲಸ ಮಾಡ್ದ ತೂಕಿಸ್ತಾರೆ ಜನ ತೂಕ ಮಾಡಿ ನೋಡ್ತಾರೆ. ಆಧಾರ ಸಮೇತ ಪರೀಕ್ಷೆ ಮಾಡ್ತಾರೆ ಅದನ್ನು.
ಅದಕ್ಕೆ ಇನ್ನೊಂದು ಅರ್ಥ ಅಂದರೆ ಪ್ರಮಾಣ ಅನ್ನೋಕ್ಕೆ ತಿಳ್ಕೊ, ಅರ್ಥ ಮಾಡ್ಕೊ, ಆಯಿತಾ, ರುಜುವಾತು ಮಾಡು, ಇಷ್ಟ ಅರ್ಥ ಇದೆ. ಪ್ರಮಾಣೀಕರಿಸೋದು. ಹೌದು. ಇದು ಬಿಟ್ಟು ಓಕೆ, ಮಂಜುನಾಥನೋ ಚಾಮುಂಡೇಶ್ವರಿನೋ ರಾಘವೇಂದ್ರ ಸ್ವಾಮಿನೋ ಅಲ್ಲೋ ಆಣೆ ಮಾಡ್ತೀನಿ ಅನ್ನೋದು ಎಲ್ಲೂ ಇಲ್ಲ. ಬಹಳ ಬಹಳ ಭಾಳ ಅದ್ಭುತವಾಗಿ ಹೇಳಿದ್ರಿ ಸ್ವಾಮಿಗಳು. ಇನ್ನಷ್ಟು ನಿಮ್ಮ ಜೊತೆ ನಾನು ಚರ್ಚೆ ಮಾಡ್ತೀನಿ. ಸೊ ಇನ್ನಷ್ಟು ಚರ್ಚೆ ಮಾಡೋಣ. ನೀವು ಕೂಡ ನಮ್ಮ ಜೊತೆ ಮಾತಾಡ್ಬೋದು ಈ ಆಣೆ ಪ್ರಮಾಣದ ಬಗ್ಗೆ ಮಾತಾಡೋಣ. ಆದರೆ ಅದಕ್ಕಿಂತ ಮೊದಲು ಮತ್ತೊಮ್ಮೆ ಸಣ್ಣ ವಿರಾಮ.